ಬನ್ನಿ ಬನ್ನಿ ನಮ್ಮ ತೋಟದ ಹೂವು ನೋಡೋಕ್ಕೆ ಬನ್ನಿ. ನೋಡಿ, ಇವತ್ತಿನ ಈಶ್ವರನ ಪೂಜೆಗೆ, ಲಕ್ಷ್ಮೀ ಪೂಜೆಗೆ, ಗೌರಿ ಪೂಜೆಗೆ ಎಲ್ಲ ಹೂಗಳು ಸಿದ್ಧವಾಗಿದೆ. ಅಷ್ಟೇ ಅಲ್ಲ, ಇವತ್ತು ವಿಶೇಷ ಅಂದರೆ ಹಬ್ಬದ ದಿನ. ಯಾಕೆ ಅಂದರೆ ನಮ್ಮ ಮನೆಗೆ ಸ್ನೇಹಿತರು ಬರ್ತಾ ಇದ್ದಾರೆ. ಅದರಿಂದ ಪೂಜೆನೂ ವಿಶೇಷ. ಪೂಜೆ ಎಂದಿನಂತೆ ಇರುತ್ತೆ. ಸೋಮವಾರ ಅಭಿಷೇಕ, ಕ್ಷೀರಾಭಿಷೇಕ ಹಾಗೂ ಜಲಾಭಿಷೇಕ ಇರುತ್ತೆ. ಅದು ಎಂದಿನಂತೆ ನಡೆಯುತ್ತೆ. ಇವತ್ತು ಸ್ವಲ್ಪ ನಿಧಾನ ಆಗಿದೆ. ನಿನ್ನೆ ಹಣ್ಣುಗಳೆಲ್ಲ ತರಕ್ಕೆ ಹೋಗಿದ್ದೆ. ಹೂವು ನಮ್ಮ ಗಿಡದ ತೋಟದ ಹೂವು ಇದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಿಮಗೂ ಬೆಳೆಯೋಕೆ ಆಸೆ ಇದ್ದರೆ ನನ್ನನ್ನು ಸಂಪರ್ಕಿಸ್ಬೋದು. ನಾನು ಇನ್ಮೇಲೆ ಫೋನ್ ನಂಬರ್ ಆ್ಯಡ್ ಮಾಡ್ತೀನಿ. ಇಲ್ಲ ಕಾಮೆಂಟ್ಸ್ ಬಾಕ್ಸಲ್ಲಿ ಕೇಳಿ, ನಾನು ನಿಮಗೆ ಹೇಗೆ ಬೆಳೆಸಬೇಕು ಗಿಡಗಳು, ಅದಕ್ಕೆ ಸಂಬಂಧಪಟ್ಟ ಔಷಧಿಗಳೇನು, ಅದಕ್ಕೆ ಊಟಗಳೇನು, ಅದನ್ನೆಲ್ಲ ತೋರಿಸ್ತೀನಿ, ಹೇಳ್ಕೊಡ್ತೀನಿ ನಿಮಗೆ. ಆಯಿತಾ? ಓಕೆನಾ? ಖುಷಿ ಆಗ್ತಾ ಇದೆಯಾ? ಇಷ್ಟು ಹೂವು ಮನೆಯಲ್ಲೇ ಬಿಟ್ಟಿರೋ ಹೂವನ್ನು ಬೆಳೆದು ಪೂಜೆ ಮಾಡಿದರೆ ವಿಶೇಷತೆ ಜಾಸ್ತಿ ಕಣ್ರಿ. ನೋಡಿ, ಈ ರೀತಿ ಈ ಹೂವು ನೆನ್ನೆನೇ ಕಟ್ ರೆಡಿ ಮಾಡಿದ್ದೀನಿ. ಇದು ನೋಡಿ, ಹೊರಗಡೆ ಕಾಂಪೌಂಡ್ ಹೊರಗಡೆ ಇದೆ. ಯಾರು ಬೇಕಾದ್ರೆ ಕಿತ್ಕೊಂಡು ಹೋಗಲಿ, ನಾವೇನು ಹೇಳಲ್ಲ. ಕಿತ್ಕೊಂಡು ಹೋಗ್ತಾರೆ ಬೇಕಾದಷ್ಟು, ನಮಗೂ ಬಿಡ್ತಾರೆ. ನಮಗೂ ಆನಂದ, ಅವ್ರಿಗೂ ಆನಂದ. ಅವರು ಪೂಜೆ ತಾನೇ ಮಾಡ್ತಾರೆ. ನೋಡಿ, ಇದು ದಾಸವಾಳ ಜಾಸ್ತಿ ಬಿಡುತ್ತೆ. ನಾನು ಎಚ್ಚರಿಕೆ ತೊಗೊಂಡಿಲ್ಲ, ಅದರಿಂದ ಒಂದೇ ಒಂದು ಬಿಟ್ಟಿದೆ. ಇನ್ಮೇಲೆ ಅದಕ್ಕೆ ಎಚ್ಚರಿಕೆ ತೊಗೋತೀನಿ. ಆಯಿತಾ? ಏನಾದರೂ ಬೇಕಿದ್ದರೆ ಮಾಹಿತಿ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಇವತ್ತು ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಗೊತ್ತಾ? ನಮ್ಮ ಫ್ರೆಂಡ್ಸ್ ಬರ್ತಿದ್ದಾರೆ ನಮ್ಮ ಮನೆಗೆ. ಇವತ್ತು ಹಬ್ಬದ ವಾತಾವರಣ, ಅವ್ರಿಗೆ ವಿಶೇಷ ಅಡುಗೆಗಳಿದೆ. ಆಮೇಲೆ ಇನ್ನೊಂದು ವೀಡಿಯೋದಲ್ಲಿ ಅಡುಗೆಗಳು ಮಾಡಿರೋದೆಲ್ಲ ಹಾಕ್ತೀನಿ. ಈ ರೀತಿ ಇರಲ್ಲ ಟೇಬಲ್ಲು, ನೆಕ್ಸ್ಟ್ ಚೇಂಜ್ ಆಗುತ್ತೆ. ಇದು ನೋಡಿ ಹಣ್ಣುಗಳು. ಇದು ಬಾಳೆಹಣ್ಣು, ಸೀಬೆಕಾಯಿ ಮತ್ತು ಪಪ್ಪಾಯ, ಮಸ್ಕ್ಮೆಲನ್ ಹಾಕಿ ಫ್ರೂಟ್ ಸ್ಯಾಲಡ್ ಫ್ರೆಂಡ್ಸ್ಗೆ. ಇದು ಕುಂಕುಮಕ್ಕೆ ಕೊಡೋಕ್ಕೆ ಮಾವಿನ ಹಣ್ಣುಗಳು, ಕುಂಕುಮಕ್ಕೆ ಕೊಡೋಕ್ಕೆ. ಆಮೇಲೆ ಇದರಲ್ಲಿ ಏನು ಮಾಡ್ತೀನಿ ಗೊತ್ತಲ್ಲ? ಮಿಲ್ಕ್ ಶೇಕ್, ಅವಕಾಡೋ ಮಿಲ್ಕ್ ಶೇಕ್. ಇದು ಕೂಡ ನಮ್ಮ ತೋಟದಲ್ಲೇ ಬಿಟ್ಟಿರೋದ್ರಿ ಹೂವು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ಬೆಳಗಾಗಿದ್ದು ನಮ್ಮ ಹೂವು ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಇದಕ್ಕಿಂತ ಇನ್ನೇನ್ರಿ ಬೇಕು? ಹಾಂ, ಪಪ್ಪಾಯ, ಸೀಬೆಕಾಯಿ, ಬಾಳೆಹಣ್ಣು, ಇದ್ರ ಜೊತೆಗೆ ಆಪಲ್ ಹಾಕ್ತೀನಿ. ಬೇರೆ ಏನೇನು ಜಾಸ್ತಿ ಹಾಕಿ ಅವ್ರ ಹೊಟ್ಟೆ ಹಾಳು ಮಾಡಬಾರ್ದು. ಅದರಿಂದ ಅವಕಾಡೋ ಮಿಲ್ಕ್ ಶೇಕ್ ಬಂದ ತಕ್ಷಣ ಕೊಡ್ತೀನಿ. ನೆಕ್ಸ್ಟ್ ಊಟಗಳೆಲ್ಲ ಏನೇನು ಮಾಡ್ತೀನಿ, ಅವ್ರಿಗೆ ಏನೇನು ಕೊಡ್ತೀನಿ ಅದನ್ನೆಲ್ಲ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಈಗ ಸದ್ಯಕ್ಕೆ ನಾನು ತುಂಬ ಬ್ಯುಸಿ ಇದ್ದೀನಿ. ಓಕೆನಾ? ಈಗ 7:15 ನಾನು ಮತ್ತೆ ಇದಕ್ಕೆ ಹೋಗಿ ಏನೋ ಸ್ವಲ್ಪ ತರಬೇಕು. ಇದಲ್ಲದೆ ನಾನು ಫ್ರೆಂಡ್ಸಿಗೆ ಕೊಡೋಕ್ಕೆ ಮಲ್ಲಿಗೆ ಕೊಂಡ್ಕೊಂಬಂದಿದ್ದೀನಿ. ನಮ್ಮ ಮನೇಲಿ ಕಡಿಮೆ ಬಿಡ್ತಾಯಿದೆ ಹೂವು ನೋಡಿ, 10-15 ಬಿಡ್ತಾಯಿದೆ. ಅದೆಲ್ಲ ರೀಕಟ್ಟಿಂಗ್ ಆಗಿದೆ. ಅದಕ್ಕೆಲ್ಲ ಸಾಕಷ್ಟು ಆಹಾರ ಕೊಡ್ತಾಯಿದ್ದೀನಿ. ನೋಡಿದ್ರಲ್ವ ನನ್ನ ವೀಡಿಯೋ ನೋಡಿ, ನೀವು ಆನಂದಿಸಿ. ನೀವು ಇದೇ ಥರ ಬೆಳೀರಿ. ಫಲಪುಷ್ಪಗಳನ್ನು, ಹಣ್ಣುಗಳನ್ನು ಬೆಳೆಯೋಕ್ಕೆ ಕಷ್ಟ ಆಗುತ್ತೆ. ಸಾಧ್ಯವಾದಷ್ಟು ಯಾವುದಾಗುತ್ತೋ ಅದನ್ನು ಬೆಳಿಬೋದು. ಅದರ ಬಗ್ಗೆ ಮುಂದಿನ ಮಾಹಿತಿ ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ, ಯಾವ ಗಿಡದ ಹಣ್ಣನ್ನು ನಾವು ಬೆಳಿಬೋದು ಮನೆಯಲ್ಲಿ ಅಂತ. ಈಗ ಸದ್ಯಕ್ಕೆ ಹೂಗಳಂತೂ ಬೆಳೆದು ನಾನು ತುಂಬ ಆನಂದಿಸ್ತಾ ಇದ್ದೀನಿ. ಮತ್ತೆ ನನ್ನ ವೀಡಿಯೋ ನೋಡ್ತಾಯಿರಿ, ಹೀಗೆ ವೀಕ್ಷಣೆ ಮಾಡ್ತಾಯಿರಿ, ನನಗೆ ಪ್ರೋತ್ಸಾಹ ನೀಡಿ. ಧನ್ಯವಾದ. ಸೋಮವಾರ ಈಶ್ವರನ ಕೃಪೆಗೆ ಎಲ್ಲರೂ ಪಾತ್ರರಾಗಿ